ಎಲ್ಲ ರೈತರಿಗೂ ಹೇಳ್ತಿರೋದೇನಪ್ಪ ಅಂತಂದ್ರೆ ಇದ್ರದ್ದು ಬಿತ್ತನೆ ಬೀಜ ನಾವು ತಂದು ಎಲ್ಲಾ ಕಡೆನೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನೀವು ಇದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ಮತ್ತೆ ನಾವೇನೆ ಅಲ್ಲಿ ನಿಂತ್ಕೊಂಡು ನಾವು ನಾಟಿ ಮಾಡ್ತಾ ಹೋಗ್ತೀವಿ. ನಿಮಗೆ ಬಂಡವಾಳ ಆಗಲಿಲ್ಲ ಅಂತ ಹೇಳ್ತಾರೆ, ಬಂಡವಾಳ ಕೊರತೆ ಆಗುತ್ತೆ ಅನ್ನೋದಾದ್ರೆ ಕ್ರಾಪ್ ಓನರ್ಶಿಪ್ ಮುಖಾಂತರ ಅದು ತರಿಸುವಂತದ್ದಾಗ್ಬೋದು. ಬಟ್ ಎಲ್ಲದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಬೇಸು ನಾವು ಏನ್ FPO ಅಂತ ನಾವು ಮಾಡ್ತಾ ಇದೀವಿ, ಆ FPO ನಲ್ಲಿ ಯಾರ್ಯಾರು ಎನ್ರೋಲ್ ಆಗಿರ್ತಾರೆ ಸೊ ಅವರಿಗೆ ಮೊದಲೇ ಆದ್ಯತೆನ ಕೊಡ್ಬೇಕು ಅನ್ನುವಂಥ ನಮ್ಮ ಉದ್ದೇಶ. ಬಿಕಾಸ್ ಈ ಕಮ್ಯುನಿಟಿ ಬೆಳಿಬೇಕು. ನಿಮ್ಗೆ ಗೊತ್ತಿರಲಿ, ಒಂದು ಮಾರ್ವಾಡಿ ಕಮ್ಯುನಿಟಿ ಅಂತ ಇರುತ್ತೆ, ಒಂದು ಜೈನ್ ಕಮ್ಯುನಿಟಿ ಅಂತ ಇರುತ್ತೆ, ಅಥವಾ ಎಲ್ಲಾ ಕಮ್ಯುನಿಟಿಗಳು ಕೂಡ ಮುಸಲ್ಮಾನ್ ಕಮ್ಯುನಿಟೀಸ್ ಆಗ್ಬೋದು, ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಆಗ್ಬೋದು, ಅವರೆಲ್ಲರೂ ಅವರ ಕಮ್ಯುನಿಟಿನ ಹೇಗ್ ಬೆಳೆಸ್ಕೊಂಡು ಹೋಗ್ಬೋದು, ಆರ್ಥಿಕವಾಗಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ. ನಮ್ಮ ರೈತರಿಗೆ ಯಾಕೆ ಒಂದು ಕಮ್ಯುನಿಟಿ ಅಂತ ಇಲ್ಲ? World's best strategist, king of deal closure, highest paid consultant, smart entrepreneur, international speaker, unique author, ನಮ್ಮ ಸುಮಾರು ಜನ ರೈತರಿಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಏನ್ ಬೆಳಿಬೇಕು, ಏನ್ ಮಾಡ್ಬೇಕು ಅನ್ನೋದು. ಟೊಮೊಟೊ ಹಾಕಿದ್ರೆ ಟೊಮೊಟೊನೇ ಹಾಕ್ಬಿಡೋದು, ಅಥವಾ ಬದನೆಕಾಯಿ ಹಾಕಿದ್ರೆ ಬದನೆಕಾಯಿನೇ ಹಾಕ್ಬಿಡೋದು, ಅಕ್ಕಿ ಬೆಳಿತಿದ್ರೆ ಅದ್ರ ಅಕ್ಕಿನೇ ಬೆಳೆದ್ಬಿಡೋದು, ಕಬ್ಬು ಬೆಳಿತಿದ್ರೆ ಅದ್ರ ಕಬ್ಬನೇ ಬೆಳೆಯುವಂಥದ್ದು ಗೊತ್ತಿಲ್ಲ. ನೋಡಿ, ವಿಪರ್ಯಾಸನ ನಾನು ಈಗಲೂ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನೀವೇನಾದ್ರೂ ಇವಾಗ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳ್ಕೊಂಡ್ರೆ ನಾಳೆ ಒಂದಿನ ನೀವು ಯಾರು ಈಗ ಆಲ್ರೆಡಿ ವ್ಯವಸಾಯ ಮಾಡುವಂತ ನೆಕ್ಸ್ಟ್ ಜನರೇಷನ್ ಇಲ್ವೇ ಇಲ್ಲ ಬಿಡಿ. ನೆಕ್ಸ್ಟ್ ಜನರೇಷನ್ ಅನ್ನುವಂಥದ್ದು ಇಲ್ವೇ ಇಲ್ಲ. ಇನ್ನು ಬೇರೆ ವ್ಯವಸಾಯ ಮಾಡೋದಕ್ಕೆ ಯಾರು ಬರಲ್ಲ. ಈಗ ನೋಡಿ, ನನಗೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬಿಹಾರ್ ಅವ್ರು ಕರ್ಸಿದ್ದಾರೆ. ಮೊನ್ನೆ ನಾವು ಭತ್ತ ನಾಟಿ ಮಾಡ್ತಾ ಇದ್ದಾರೆ. ಭತ್ತ ನಾಟಿ ಮಾಡ್ಲಿಕ್ಕೆ ಅಂತ ನೋಡಿ ಬಿಹಾರಿಂದ ಹುಡುಗರು ಬಂದಿದ್ದಾರೆ ಬಸ್. ಎಂತ ವಿಪರ್ಯಾಸ ಬಂದಿದೆ ನೋಡಿ, ಆಯ್ತಾ? ಅಂದ್ರೆ ನಮ್ಮಲ್ಲಿ ಯಾಕಿಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಸಿಸ್ಟಮ್ ಇಲ್ಲ, ಒಂದು SOP ಇಲ್ಲ. ಈ SOP ನ ರೆಡಿ ಮಾಡ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಈ SOP ನ ರೆಡಿ ಮಾಡೋದಕ್ಕೋಸ್ಕರ ನಾವು ಈ ತರ ಇಡೀ ಕರ್ನಾಟಕದಲ್ಲಿ ನಾವೆಲ್ಲರನ್ನು ಕೂಡ ಸೇರಿಸ್ಕೊಂಡು ನೋಡಿ, ಇವರು ವಿನಯ್ ಸರ್ ಹತ್ರ ಎಷ್ಟು ನಾಲೆಡ್ಜ್ ಇತ್ತು, ಎಷ್ಟು ನಮ್ ವಿಷಯಗಳು ಕೊಡ್ತಾ ಇದ್ದಾರೆ, ತುಂಬಾ ವಿಚಾರಗಳು ಗೊತ್ತಾಗ್ತಾ ಇದೆ. ಈಗ ಇವರು ಅವ್ರ ಹಳ್ಳಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು, ಇವಾಗ ಅದನ್ನ ಇಡೀ ಕರ್ನಾಟಕದಲ್ಲಿ ನಾವು ಪ್ರಯತ್ನ ಮಾಡ್ಕೋಣ. 65% ಏನ್ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ಯೂಸ್ ಆಗ್ಬಿಟ್ಟಿದ್ದೀವಿ, ಅದ್ರಲ್ಲೆಲ್ಲ ನಾವು ಈ ಉತ್ಪಾದನೆಗಳನ್ನ ಇದನ್ನ ಪ್ರೊಡ್ಯೂಸ್ ಮಾಡಿ ಪೂರ್ತಿ ಎಲ್ಲರೂ ಕೊಡೋಣ. ನಿಮ್ಗೆ ಒಂದು ವಿಚಾರ ಹೇಳ್ಬೇಕು, ಇವರು ಒಂದು ಪರೀಕ್ಷೆ ಮಾಡಿದ್ದಾರೆ. ಅದ್ರಲ್ಲಿ ಎಲ್ಲಾ ಇದ್ರ ತರದ್ದು ಶುಗರ್ ನ ಪೂರ್ತಿ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅನ್ಬಿಟ್ಟು ಕಂಡುಹಿಡಿದಿದ್ದಾರೆ. ಸುಧಾ ಮೇಡಮ್ ಅಂತ ಅಂದ್ಬಿಟ್ಟು ಕೊಡಗಲ್ಲಿದ್ದಾರೆ ಒಬ್ರು. ಅವರು ಕೂಡ ಗವರ್ಮೆಂಟ್ ಎಂಪ್ಲಾಯ್. ಅವರು GHO ಆಗಿ ರಿಟೈರ್ಡ್ ಆಗಿದ್ದಾರೆ. ಸೊ ಮೇಡಮ್ ಜೊತೆ ನಾನು ಮಾತಾಡಿದೆ. ಮೇಡಮ್ ಮತ್ತೆ ಇವರೆಲ್ಲ ಸೇರ್ಕೊಂಡು ಇವಾಗ ಇದಕ್ಕೆ ಏನು ಬ್ಲಾಕ್ ರೈಸ್ ಮತ್ತೆ ಕೆಲವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಮೆಣಸು ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ಹೊತ್ತು 1 ಟೀ ಸ್ಪೂನ್ ಫಿಲ್ ಹಾಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಅದನ್ನ ಸ್ಟೆರೈಸ್ ಮಾಡ್ಬಿಟ್ಟು ಹಾಲೊಟ್ಟಿಗೆ ಅದನ್ನ ಕುಡಿತು ಅಂತಂದ್ರೆ ಆಯ್ತಾ, 100% ಶುಗರ್ ಕಂಟ್ರೋಲ್ ಆಗುತ್ತೆ ನೋಡಿ. ಮತ್ತೆ ನಾವಿವಾಗ ರೈಸ್ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕಿಸ್ ಬ್ರ್ಯಾಂಡ್ ಅಲ್ಲಿ ಬರುತ್ತೆ ರೈಸ್ ಬ್ರ್ಯಾಂಡ್ ನಾವು ತರ್ತೀವಿ, ಅರ್ಶನಗಳನ್ನ ತರ್ತೀವಿ. ಮತ್ತೆ ಎಲ್ಲಾ ರೈತರಿಗೂ ಹೇಳ್ತಿರೋದೇನಪ್ಪಾ ಅಂತಂದ್ರೆ ಇದ್ರದ್ದು ಬಿತ್ತನೆ ಬೀಜ ನಾವು ತಂದು ಎಲ್ಲಾ ಕಡೆನೂ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ನೀವು ಇದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು. ಮತ್ತೆ ನಾವೇನೆ ಅಲ್ಲಿ ನಿಂತ್ಕೊಂಡು ನಾವು ನಾಟಿ ಮಾಡ್ತಾ ಹೋಗ್ತೀವಿ. ನಿಮಗೆ ಬಂಡವಾಳ ಆಗಲಿಲ್ಲ ಅಂತ ಹೇಳ್ತಾರೆ, ಬಂಡವಾಳ ಕೊರತೆ ಆಗುತ್ತೆ ಅನ್ನೋದಾದ್ರೆ ಕ್ರಾಪ್ ಓನರ್ಶಿಪ್ ಮುಖಾಂತರ ಅದು ತರಿಸುವಂತದ್ದಾಗ್ಬೋದು. ಬಟ್ ಎಲ್ಲದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ಬೇಸು ನಾವು ಏನ್ FPO ಅಂತ ನಾವು ಮಾಡ್ತಾ ಇದೀವಿ, ಆ FPO ನಲ್ಲಿ ಯಾರ್ಯಾರು ಎನ್ರೋಲ್ ಆಗಿರ್ತಾರೆ ಸೊ ಅವರಿಗೆ ಮೊದಲೇ ಆದ್ಯತೆನ ಕೊಡ್ಬೇಕು ಅನ್ನುವಂಥ ನಮ್ಮ ಉದ್ದೇಶ. ಬಿಕಾಸ್ ಈ ಕಮ್ಯುನಿಟಿ ಬೆಳಿಬೇಕು. ನಿಮ್ಗೆ ಗೊತ್ತಿರಲಿ, ಒಂದು ಮಾರ್ವಾಡಿ ಕಮ್ಯುನಿಟಿ ಅಂತ ಇರುತ್ತೆ, ಒಂದು ಜೈನ್ ಕಮ್ಯುನಿಟಿ ಅಂತ ಇರುತ್ತೆ, ಅಥವಾ ಎಲ್ಲಾ ಕಮ್ಯುನಿಟಿಗಳು ಕೂಡ ಮುಸಲ್ಮಾನ್ ಕಮ್ಯುನಿಟೀಸ್ ಆಗ್ಬೋದು, ಕ್ರಿಶ್ಚಿಯನ್ ಕಮ್ಯುನಿಟೀಸ್ ಆಗ್ಬೋದು, ಅವರೆಲ್ಲರೂ ಅವರ ಕಮ್ಯುನಿಟಿನ ಹೇಗ್ ಬೆಳೆಸ್ಕೊಂಡು ಹೋಗ್ಬೋದು, ಆರ್ಥಿಕವಾಗಿ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ. ನಮ್ಮ ರೈತರಿಗೆ ಯಾಕೆ ಒಂದು ಕಮ್ಯುನಿಟಿ ಅಂತ ಇಲ್ಲ? ರೈತರ ಸಂಘ ಅಂತಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದ್ರಲ್ಲಿ ಮಾಡೋಣ ನಾವು. ಈಗ ಏನೇನ್ ಕೊರತೆ ಆಗ್ತಿದೆ, ಬಂಡವಾಳ ಕೊರತೆ ಆಗ್ತಿದ್ಯಾ, ಬಂಡವಾಳನು ಕೂಡ ನಾವು ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡೋಣ. ಅಥವಾ ಬೆಳೆಸೋದಕ್ಕೆ ಎಲ್ಲಿ ಏನಾದ್ರು ತಾಪತ್ರೆ ಆಗ್ತಿದ್ಯಾ, ಏನ್ ಬೆಳೆಸ್ಬೇಕು ಅದಕ್ಕೂ ಕೂಡ ನಾವೆಲ್ಲ ಸೇರ್ಕೊಂಡ್ ಮಾಡ್ಕೊಳ್ಳೋಣ. ಮಾರಾಟ ಮಾಡೋದಕ್ಕೆ ತೊಂದರೆ ಆಗ್ತಿದೆ, ನಾವೆಲ್ಲ ಸೇರ್ ಮಾಡೋಣ. ಸೊ ನಮ್ದೇ ಆದಂತ ಒಂದು ಕಮ್ಯುನಿಟಿ ಇಟ್ಕೊಳ್ತು ಅಂತಂದ್ರೆ ನಾವೆಲ್ಲರೂ ಒಂದಾಗಿ ನಾವು ಕೆಲಸನ ಮಾಡ್ತಾ ಹೋಗ್ಬೋದು. ಸೊ ಈ ಉದ್ದೇಶ ಇಟ್ಕೊಂಡೆ ನಾವೇನ್ ಪ್ಲಾನ್ ಮಾಡ್ತಿರೋದ್ರೆ ಈ ಅಗ್ರಿಸೆಟ್ ಮುಖಾಂತರ ಇಡೀ ಕರ್ನಾಟಕ ವ್ಯಾಪಿ ಈ ಒಂದು ರೆವಲ್ಯೂಷನ್ ಮಾಡ್ತಿರುವಂತದ್ದು. ನಿಮ್ಗೆ ವಿಚಾರ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಾವ್ ಇನ್ನೇನು ನೆಕ್ಸ್ಟ್ ವೀಕ್ ನಾವು ಅವರ ಊರಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಗೆ ಅವರೇ ಹೇಳಿದ್ದಾರೆ ಸುಮಾರು 2,000 ಜನ ರೈತರು ಅವ್ರ ಜೊತೆ ಒಂದು ಟೀಮೇ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಬಿಕಾಸ್ ಅವರು ಸುಮಾರು ವರ್ಷಗಳಿಂದ ಅವರು ಪ್ರಯೋಗಗಳು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ರೈತರು ಅವ್ರ ಊರಲ್ಲಿ ಹೇಳ್ತಾರಂತೆ, ಏನೋ ರೈತ ಸಿಕ್ಕಿಲ್ಲ, ಈಗ ನಾವು ಸಿಕ್ಕಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ.
ಅವ್ರು ಆತರ ಹೇಳ್ತಾ ಇದಾರೆ, ಅದು ಅವ್ರ ದೊಡ್ಡ ಗುಣ. ನಮಗೆ ಅವ್ರ ದೊಡ್ಡ ಅವ್ರಂತವ್ರು ಸಿಕ್ಕಿದ್ದಾರೆ. ಸೊ ಅವ್ರು ನಮಗ್ ಸಿಕ್ಕಿರೋದ್ರಿಂದ ಇವತ್ತು ನಮ್ದೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಲಿಕ್ಕೆ ನಮ್ಗೆ ಈಗ ತುಂಬಾ ಅನುಕೂಲ ಆಗ್ತಾ ಇದೆ. ಸೊ ಇವತ್ತು ವಿನಯ್ ಸರ್ ನಮ್ ಜೊತೆ ಇದ್ಕೊಂಡು ನಮ್ಗೆ ಇವಾಗ ಏನು ಅಗ್ರ ಆಂಟ್ರಪ್ರಿನರ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕು ಅನ್ನೋದಕ್ಕೆ, ನಮ್ಗೆ ಏನ್ ಕೃಷಿನ ಮಾಡಿಸ್ಬೇಕು ಅನ್ನುವಂತ ಒಂದು ಚರ್ಚೆ ನಮ್ಮಲ್ಲಿ ಯಾವತ್ತು ನಡೀತಾನೆ ಇತ್ತು. ನಾವ್ ಯಾವತ್ತು ಚರ್ಚೆ ಮಾಡ್ಬೇಕಾದ್ರೆ ಏನ್ ಕೃಷಿ ಮಾಡ್ಸೋಣ, ಯಾವ್ಯಾವ ತರ ಕೃಷಿಗಳು ಮಾಡ್ಸೋಣ ಅಂತ. ಬಟ್ ಇವ್ರು ಬಂದ್ಮೇಲೆ ನಮಗೆ ತುಂಬಾ ಖುಷಿ ಆಯ್ತು. ಮತ್ ಇವಾಗ ಒಂದು ಹೊಸ ಕಾನ್ಸೆಪ್ಟ್ ನ ಮಾಡಿದ್ದಾರೆ, ಇಲ್ಲೇ ಹೇಳ್ತಾ ಇದೀವಿ, ಅನೌನ್ಸ್ ಮಾಡ್ತಾ ಇದೀವಿ. ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಅದ್ಯಾವುದು ಆಫ್ರಿಕನ್ ವುಡ್ ಅನ್ನುವಂತ ಒಂದು ಪ್ಲಾಂಟೇಶನ್ ನ ಮಾಡ್ತು ಅಂತಂದ್ರೆ ರೈತರುಗಳಿಗೆಲ್ಲ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಅವರಿಗೆ ಫ್ಯೂಚರ್ಗೆ ಒಂದು ಸೆಕ್ಯೂರ್ ಮಾಡ್ದಂಗ ಆಗುತ್ತೆ. ಇದನ್ನ ಉಚಿತವಾಗಿ ಯಾರು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ, ಇದನ್ನ ಉಚಿತವಾಗಿ ಅವರ ಏನ್ ಅವ್ರ ಬೌಂಡ್ರಿ ಇರುತ್ತೆ ಅದ್ರ ಸುತ್ತ ನಾವು ಒಂದಷ್ಟು ಪ್ಲಾಂಟ್ಸ್, ಗೊತ್ತಿಲ್ಲ, 1 ಎಕರೆಗೆ 10 ಬರ್ಬೋದು, 15 ಬರ್ಬೋದು, ಎಷ್ಟು ಬರ್ಬೋದು. ನಾವ್ ಇವಾಗ ಒಂದು ಮಿಷನ್ ಆಫ್ರಿಕನ್ ಟ್ರೀ ಅಂತ ಅಂದ್ಬಿಟ್ಟು ಒಂದು 5,000ದಿಂದ 10,000 ಮರಗಳನ್ನ ನೆಡ್ಬೇಕು ಅಂತ ನಾನ್ ತೀರ್ಮಾನ ಮಾಡಿದೀನಿ ಈಗ ಮಾತಾಡೋಕ್ಕಿಂತ ಮುಂಚೆ. ಸೊ ನೀವೆಲ್ಲ ಸಪೋರ್ಟ್ ಕೊಡ್ತು ಅಂತಂದ್ರೆ ನಾವು ಅರಣ್ಯ ಇಲಾಖೆನಲ್ಲಿ ಮಾತಾಡ್ಬಿಟ್ಟು ನಾವ್ ಯಾವ್ಯಾವ ಗದ್ದೆನ ನಾವು ಅವ್ರ ಜೊತೆ ಕೊಲಾಬ್ರೇಷನ್ ಆಗ್ತಿದೀವೋ ಅಥವಾ ಅವ್ರ ಜೊತೆ ಲೀಸ್ ಫಾರ್ಮೆಟ್, ರೆಂಟ್ ಫಾರ್ಮೆಟ್ ಅಲ್ಲಿ ನಾವು ಇದಾಗ್ತಿದೀವೋ, ಯಾವ್ದೇ ಆಯ್ತು ಅಂತಂದ್ರು ಅವರು ಆ ಗದ್ದೆನಲ್ಲಿ ನಾವ್ ಅದನ್ನ ನೆಟ್ಟು ಅದು ಅವ್ರ ಫ್ಯೂಚರ್ಗಾಗ್ಲಿ ಅಂತ. ಯಾರು ನಮಗೆ ಜಮೀನ್ ಕೊಟ್ಟರೆ 10 ವರ್ಷನ ಸರ್, ಅದು 10 ವರ್ಷಕ್ಕೆ ಅದು ಬೆಳೆಯುತ್ತೆ. 10 ವರ್ಷಕ್ಕೆ ಅದ್ರ ಫಲ ಏನ್ ಕೊಡುತ್ತೋ ಅದನ್ನ ಬೈಬ್ಯಾಕ್ ನಾವೇ ಮಾಡ್ತೀವಿ. ಅವತ್ತು ನಾವೇ ಬೈಬ್ಯಾಕ್ ಮಾಡಿ ನಾವು ಅದ್ರ ಬೆಲೆ ಏನಿರುತ್ತೋ ಆ ಬೆಲೆ ನಾವು ಕೊಡ್ತಾ ಹೋಗ್ತೀವಿ. ಇದಕ್ಕೆ ಒಬ್ಬ ರೈತ 1 ರೂಪಾಯಿನೂ ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನಾವೇ ತಂದು ನಾವೇ ನೆಟ್ಟಿ ಇದ್ ಮಾಡ್ತೀವಿ. ಇದರ ಉದ್ದೇಶ ರೈತರಿಗೆ ಇದೊಂದು ಇನ್ಶೂರೆನ್ಸ್ ತರ ಮುಂದೆ ಫ್ಯೂಚರ್ಗೆ ಅಂತ ಸೆಕ್ಯೂರ್ ಆಗ್ಲಿ ಅನ್ನುವಂಥದ್ದು. ರೈತರ ಇನ್ಶೂರೆನ್ಸ್ ಅಂತಾನೆ ಹೇಳ್ಬೋದು ಅಂತಿದ್ದಾರೆ. ಸೊ ರೈತರ ಇನ್ಶೂರೆನ್ಸ್ ನ ನಾವು ಇಟ್ಕೊಡ್ತಾ ಇದೀವಿ. ಇಷ್ಟಲ್ದೇನೆ ಇವಾಗ ನಾವು ಮಾಡ್ಲಿಕ್ಕೆ ಹೊರಟಿರುವಂತ ಈ ಕಮಾಡಿಟೀಸ್ಗಳು, ಈಗ ಬ್ಲಾಕ್ ರೈಸ್ ಅನ್ನುವಂಥದ್ದು ಬರೀ ಕೆಲವೇ ಮಂದಿ, ನೀವು ಹೇಳ್ದಂಗೆ ಒಂದು 5ರಿಂದ 6 ಜನ ಅಥವಾ 8 ಜನ ಬೆಳಿತಿರ್ಬೋದು ಅಷ್ಟೇನೆ. ಅದ್ ಬಿಟ್ರೆ ಇಡೀ ಮ್ಯಾಕ್ಸಿಮಮ್ ಅದ್ ಬಿಟ್ರೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಈಗ ಇವರೆಲ್ಲ ಸೇರಿಸ್ತು ಅಂತಂದ್ರೆ ಇವಾಗ ನಮ್ಮ ಹತ್ರ ಇರುವಂತದ್ದು 7,500 ಕೆಜಿ ಅನ್ಸುತ್ತೆ ಅಷ್ಟೇನೆ. 7,500 ಮ್ಯಾಕ್ಸಿಮಮ್ ಒಂದು 10,000 ಕೆಜಿ ತನಕ ಬರ್ಬೋದು. ಅದ್ರ ಮೇಲೆ ಇಡೀ ಇಂಡಿಯಾದಲ್ಲಿ 3 ಪ್ಲೇಸ್ ಅಲ್ಲಿ ಇದೆ. ಈಗ ಪ್ರೆಸೆಂಟ್ ಆನ್ವಟ್ಟಿ ಹತ್ರ ಎಣ್ಣೆಕೊಪ್ಪ ಅನ್ನೋದು ಇದೆ. ಕೆಂಪು ಅವ್ರು ಒಬ್ರು ಮಾಡಿದಾರೆ ಅದನ್ನ. ಆಮೇಲೆ ಇಲ್ಲಿ ಕನ್ನಡಿಯಲ್ಲಿ ನಾನು ಫ್ರೆಂಡಿಗೆ ಒಬ್ಬರಿಗೆ ಮಾಡಿಸಿದ್ದೀವಿ. ಅವ್ರೊಬ್ರು ಅಷ್ಟೇ ಮಾಡಿದ್ರು, ನಾವು ಒಬ್ರು ಅಷ್ಟೇ 3 ಇದ್ರಲ್ಲಿ ಅಷ್ಟೇ ಇರೋದು. ಇಡೀ ಕರ್ನಾಟಕದಲ್ಲಿ ಆ ಕಡೆ ಇರೋದು 3 ಪ್ಲೇಸ್. ಅದು ಹೆವಿ ಕಾಸ್ಟ್ಲೇಬಲ್ ರೈಸ್. ಅದು ರೈತರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಎಲ್ಲಾ ಪಾತ ಮಂಗ್ ಮಾಡಿದ್ರು, ಶ್ರೀರಾಮ್ಪುರ್ ಅದನ್ನೇ ಮಾಡ್ತಾರೆ. ಆದ್ರೆ ಈ ಇಂತ ದೊಡ್ಡ ರೇಟಿನ ಭಕ್ತಿಗಳು ಕೆಲವು ಮತ್ತೆ ಕೆಲವು ರೈತರುಗಳು ಅಷ್ಟೇ ಮಾಡ್ತಾರೆ. ನೋಡಿ ರೈತರೆ, ಈಗ ನಾವೇ ಬೈಬ್ಯಾಕ್ ಮಾಡ್ತೀವಿ. ನಮ್ಮ ಪಾಸ್ಪೋರ್ಟ್ ಮುಖಾಂತರ ನಾವೇ ತಗೊಳ್ತೀವಿ. ನಿಮ್ಗೆ ಬಿತ್ತನೆ ಬೀಜ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೀವು ಕಮೆಂಟ್ಸ್ ಮಾಡ್ತು ಅಂದ್ರೆ ನಿಮ್ಮ ಊರಿಗೆ ಅದ್ರ ಬಿತ್ತನೆ ಬೀಜ ತಲುಪಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ಬೋದು. ಆಯ್ತಾ? ಒಂದು ಬ್ಲಾಕ್ ರೈಸ್ ಬಿತ್ತನೆ ಬೀಜ ಕೊಡ್ತೀವಿ. ಮತ್ತೆ ಇನ್ನೊಂದು ಯಾವ್ದು ಬ್ಲಾಕ್ ಟರ್ಮರಿಕ್ ಕೊಡ್ತೀವಿ. ಇದೆಲ್ಲ ಬೈಬ್ಯಾಕ್ ಇದೆ. ಮತ್ತೆ ನೀವೊಂದು ಏನೋ ಹೇಳಿದ್ರಲ್ಲ, ಅದು ಪ್ರಾಡಕ್ಟ್ ಏನು ಬೇಕು ಅಂತ ಮೊರಿಂಗಾ ಲೀಫ್ ಅದ್ರದ್ದು ಕೊಡ್ಬೋದಾ? ಅದ್ರದ್ದು ಕೂಡ ನಾವು ತಲುಪಿಸ್ತಾ ಹೋಗ್ತೀವಿ. ಸೊ ಇವಾಗ ವಿನಯ್ ಸರ್ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಇಷ್ಟಕ್ಕೆ ಮಾತ್ರ ಮೀಸಲಾಗ್ದೇನೆ, ಅವ್ರವ್ರಿಗೆ ಮಾತ್ರ ಮೀಸಲಾಗ್ದಿದ್ದಂಗೆ ನಮ್ಮ ಅಗ್ರಿಸಿಸ್ ನೆಟ್ ಮುಖಾಂತರ ನಾವ್ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಏನೇನ್ ಬರ್ಬೇಕು ಅನ್ನುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ನಾವು ಸಹಾಯ ತಗೊಂಡು, ಬಿಕಾಸ್ ನಾವು ಇವತ್ತು ಊಟಕ್ಕೆ ಹೋಗಿದ್ದು ಒಂದ್ ಕಡೆ, ಅವ್ರ ರೈಸ್ ಹಾಕಿದ ತಕ್ಷಣ ಅದ್ ಯಾವ ತಳಿ ರೈಸ್ ಅಂತ ಅಂದ್ಬಿಟ್ಟು ಹೇಳೋದು. ರೈಸ್ ಮುಟ್ಟಿಸಿದಂಗೆನೆ ಅದ್ ಯಾವ ತಳಿ ರೈಸ್ ಅದು ಅಂತ. ಅಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಾವು ಒಂದು ತಪ್ಪನ ಮಾಡ್ತೀವಿ ನಾವು ಲೈಫಲ್ಲಿ. ನಮ್ಗೆಲ್ಲ ಗೊತ್ತು, ನಾವು ಸುಪೀರಿಯರ್ ಅನ್ಕೊಳ್ತೀವಿ. ದಯವಿಟ್ಟು ನಾವ್ ಯಾವತ್ತು ಸುಪೀರಿಯರ್ ಅನ್ಕೊಳ್ತೀವಿ ಅಂತ ಅವತ್ತನಂತ ಶತಮುಖ ನಾನು ಇಲ್ಲ ಅಂತ ಅನ್ಕೊಳ್ಬೇಕು. ಸೊ ನಾವ್ ಈ ಪ್ರತಿದಿನ ಕಲಿಯುವಂತದ್ದೇ ಇದೆ. ಇವರಿಂದ ನಾನು ಇವತ್ತು ತುಂಬಾ ಕಲ್ತ್ಕೊಳ್ತಾ ಇದ್ದೀನಿ. ತುಂಬಾ ವಿಚಾರಗಳನ್ನ ನಮ್ಗೆ ಹೇಳಿದ್ರು. ಸುಮಾರು ಒಂದು 4 ಅವರ್ ನಾವು ಚರ್ಚೆ ಮಾಡಿದೀವಿ. ತುಂಬಾ ಸುದೀರ್ಘವಾದಂತ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದ್ರ ಮುಖಾಂತರ ಇವಾಗ ನಾವು ಕಂಡಂತ ಸೊಲ್ಯೂಷನ್ಸ್ ಏನಪ್ಪಾ ಅಂತಂದ್ರೆ, ಸುಮಾರು ಒಂದು 1,500ದಿಂದ 2,000 ಜನ ಇವಾಗ ರೈತರು ನಮ್ ಜೊತೆ ಕೊಲಾಬ್ರೇಟ್ ಆಗ್ತಾ ಇದಾರೆ ಅಗ್ರಿಸಿಸ್ ನೆಟ್ಗೆ. ಸೊ ಅಗ್ರಿಸಿಸ್ ನೆಟ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಪಾಸ್ಮಾರ್ಟ್ ಫಾರ್ಮೆಟ್ ಆಗುತ್ತೆ. ನಾವ್ ಏನಕ್ಕೆ ಅದನ್ನ ಡಿಲೇ ಮಾಡ್ತಿದೀವಿ ಇನ್ನು ಫಾರ್ಮೇಶನ್ ಮಾಡೋದ್ರಲ್ಲಿ ಏನಂತಂದ್ರೆ, ನಮಗೆ ಅದನ್ನ ಲೀಡ್ ಮಾಡುವಂತ ಒಳ್ಳೆ ಟೀಮ್ ಬೇಕು, ಒಳ್ಳೆ ಜನ ಬೇಕು ನಮ್ಗೆ. ಎಲ್ಲ ನಾವೇ ನಮ್ಮ ಫ್ರೆಂಡ್ಸೇ ನಮ್ಮ ಫ್ಯಾಮಿಲಿನೇ ಹಾಕೊಂಡು ನಾವು ಮಾಡೋದಕ್ಕಿನ್ನ
ಕರ್ನಾಟಕದ ವಿವಿಧ ಭಾಗಗಳಿಂದ ಅಲ್ಲಿಗೆ ಶೇರ್ ಹೋಲ್ಡರ್ಸ್ ಆಗ್ಬಂತು ಅಂತಂದ್ರೆ, ಅಲ್ಲಿಗೆ ಡೈರೆಕ್ಟರ್ಸ್ ಆಗ್ಬಂತು ಅಂತಂದ್ರೆ ಅದು ಸದಾಭಿರುಚಿ ಇರುತ್ತದು. ಅಂದ್ರೆ ಇವರೊಂದು ಟೆಸ್ಟ್ ಹೇಳ್ತಾರೆ, ಅವರೊಂದು ಹೇಳ್ತಾರೆ, ಅವರೊಂದು ವಿಚಾರ ಹೇಳ್ತಾರೆ. ಸೊ ಬೋರ್ಡ್ ಮೀಟಿಂಗ್ ಅಲ್ಲಿ ಅವಾಗ ನಿಜವಾಗ್ಲೂ ಸ್ವಾರಸ್ಯಕರ ಇರುತ್ತೆ. ಮತ್ತೆ ಅಲ್ಲಿ ನಾವು ಏನೇನ್ ಕೆಲಸ ಮಾಡ್ಬೋದು, ಏನೇನು ರೆವಲ್ಯೂಷನ್ಗಳನ್ನ ತರ್ಬೋದು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಇದನ್ನೆಲ್ಲ ನಾವು ಮಾಡ್ತಿರುವಂತದ್ದು, ನಾವು ನಿಮ್ಗೆ ಮುಂಚೆನೆ ಹೇಳಿರುವ ಹಾಗೆ ಒಂದು ಹಳ್ಳಿಗೆ ಒಂದು ಕೆಲಸ ಅನ್ನೋ ಕಾನ್ಸೆಪ್ಟ್ ಮುಖಾಂತರನೇ ಪ್ರತಿಯೊಂದು ಕೆಲಸನೂ ಆಗ್ತಾ ಹೋಗುತ್ತೆ. ಈಗ ನಾವು ಶಿವಮೊಗ್ಗ, ಶಿಕಾರಿಪುರ ಮತ್ತೆ ಇವರ ಊರಿಂದ ಶುರು ಆಗ್ತಾ ಹೋದ್ರೆ, ಈ ಕಡೆ ನಮ್ದು ಚನ್ನಪಟ್ಟಣ, ಅಕ್ಕೂರು, ಅಂಬಾಡಹಳ್ಳಿಯಿಂದ ಅಲ್ಲೂ ಕೂಡ ಶುರುವಾಗ್ತಾ ಇದೆ, ಅಲ್ಲಿ ಮಳವಳ್ಳಿನಲ್ಲಿ ಶುರುವಾಗ್ತಾ ಇದೆ, ಚಿತ್ರದುರ್ಗದಲ್ಲಿ ಶುರುವಾಗ್ತಾ ಇದೆ. ಮತ್ತೆ ಈಗ ಇವ್ರ ಜೊತೆ ಅವ್ರ ಸ್ನೇಹಿತರುಗಳು ಎಲ್ಲೆಲ್ಲಿದ್ದಾರೋ ಕರ್ನಾಟಕದಲ್ಲಿ ಪೂರ್ತಿ ನಾವೆಲ್ಲ ಕಡೆ ಮಾಡಿ ಎಲ್ಲಾ ಕಡೆನೂ ನಾವ್ ಇದನ್ನ ಶುರು ಮಾಡ್ತಾ ಹೋಗ್ತೀವಿ. ಸೊ ಬಿತ್ತನೆ ಬೀಜಗಳಿಗೆ ನಿಮ್ಗೆ ಬೇಕಿದ್ದು ಅಂತಂದ್ರೆ ದಯವಿಟ್ಟು ಇದ್ರ ಮುಖಾಂತರ ನಮ್ಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾವು ಅಲ್ಲಿಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ನಮ್ದು ನಂಬರ್ ಎಲ್ಲಾ ಕಡೆ ಓಪನ್ ಬುಕ್ ಕೊಡ್ತೀವಿ. ದಯವಿಟ್ಟು ಈಗಲೂ ಹೇಳ್ತಾ ಇದೀನಿ, ನಂಬರ್ನ ರಿಸೀವ್ ಮಾಡೋಕ್ಕಾಗಲ್ಲ ಅಂತ ದಯವಿಟ್ಟು ತಿಳ್ಕೊಳಕ್ ಹೋಗ್ಬಿಡಿ. ಇವ್ರನ್ನೇ ಕೇಳಿ, ಇವತ್ತು ಇವ್ರ ಫೋನ್ ರಿಸೀವ್ ಮಾಡೋದಕ್ಕೆ ನಾನು ಎಷ್ಟು ದಿನ ತಗೊಂಡೆ ಅಂತ ಅನ್ಬಿಟ್ಟು. ಸೊ ಫೋನ್ ನ ರಿಸೀವ್ ಮಾಡಿ, ಯಾಕಂದ್ರೆ ಈಗ್ಲೂ ಬರ್ತಾನೆ ಇರುತ್ತೆ ಫೋನ್ಸ್. ಫೋನ್ ಬರ್ತಾನೆ ಈಗ್ಲೂ ಬರ್ತಾನೆ ಇರುತ್ತೆ. ನಾನು ಏನ್ ಮಾಡಿದ್ದೀನಿ ಅಂದ್ರೆ ರೆಡ್ಯೂಸ್ ಇಂಟ್ರಪ್ಷನ್ ಅಂತ ಹಾಕಿರೋದ್ರಿಂದ ಅದೇನಾಗುತ್ತೆ ಅಂದ್ರೆ ಅದು ನಮಗೆ ಬರಲ್ಲ, ಅದು ಗೊತ್ತಾಗಲ್ಲ, ಬಟ್ ಮಿಸ್ ಕಾಲ್ ಅಲರ್ಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಮಿಸ್ ಕಾಲ್ ಅಲರ್ಟ್ ಆಗಿರೋದಕ್ಕೂ ನಾನು ಮೆಸೇಜ್ ನ ರಿಪ್ಲೈ ಮಾಡ್ತಾ ಇದ್ದೀನಿ, ಅವ್ರಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನೇನು ಅಂತ. ಸೊ ಈ ತರ ನಾವ್ ಇವಾಗ ಮಾಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ನಮ್ದು ಲಾಜಿಸ್ಟಿಕ್ ಅಲ್ಲಿ ನಾವೊಂದು ರೆವಲ್ಯೂಷನ್ ಮಾಡ್ಬೇಕು ಅಂತೀವಿ. ಮತ್ತೆ ಸರ್ ಕೂಡ ತುಂಬಾ ಒಳ್ಳೆ ಐಡಿಯಾ ಕೊಟ್ಟರು. ಒಂದು ಒಳ್ಳೆ ಐಡಿಯಾ ಏನು ಅಂತ ಹೇಳ್ಕೊಂಡ್ರೆ, ಪ್ಯಾಕಿಂಗ್ ಮಾಡ್ಲಿಕ್ಕೆ ಪ್ಲಾನಿಂಗ್ ಹಳ್ಳಿಗಳಲ್ಲಿ ಏನ್ ಮಾಡಿಸ್ಬೋದು. ಒಂದು ಹೆಣ್ಮಕ್ಳು ಕೂಡ ಮನೇಲಿ ಸುಮ್ನೆ ಕೂತ್ಕೊಳಕ್ ಹೋಗ್ಬಾರ್ದು, ಅವರಿಗೆ ಕೆಲಸ ಇರಬೇಕು 8 ಅವರ್. ಮತ್ತೆ ಇನ್ನೊಂದು ಒಳ್ಳೆ ವಿಚಾರ ಹೇಳಿದ್ರು ನೋಡಿ, ಅದಕ್ಕೆ ನಾವು ಹೇಳುವಂತದ್ದು, ಇವತ್ತು ಸೋಷಿಯಲ್ ಮೀಡಿಯಾನ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇವತ್ತು ನಾವ್ ಏನ್ ಹೇಳ್ತಿದೀವಿ ಅದೆಲ್ಲ ನಿಮ್ಗೆ ಗೊತ್ತಾಗ್ತಾ ಇದೆ, ಆಯ್ತಾ. ವೆರಿ ಸಿಂಪಲ್ ಆಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ಒಂದು ಹೊಸ ಕಾನ್ಸೆಪ್ಟ್ ನ ಹೇಳಿದ್ರು. ನಾನು ಏನಪ್ಪಾ ಅಂತ ಹೇಳ್ಕೊಂಡ್ರೆ, ನೋಡಿ, ಮಕ್ಕಳಿಗೆ ವ್ಯವಸಾಯದ ಬಗ್ಗೆ ನಾವು ನಾಲೆಡ್ಜ್ ಕೊಡ್ತಾನೆ ಇಲ್ಲ. ಯಾಕೆ ಮಕ್ಕಳಿಗೆ ಒಂದು ಸ್ಟೈಫಂಡ್ ತರ ಕೊಟ್ಟು, ಸ್ಕಾಲರ್ಶಿಪ್ ತರ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡಬಾರ್ದು? ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಅಂತ ಬರುತ್ತಲ್ಲ, ಆವಾಗ ಬಂದು ಅವ್ರ ಅದನ್ನ ನೋಡ್ಕೊಳ್ಳಿ, ಏನಿದು ವ್ಯವಸಾಯ ಅಂದ್ರೆ ಏನು, ಹೇಗ್ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅನ್ನುವಂಥದ್ದನ್ನೆಲ್ಲ ನೋಡ್ಲಿ ಅಂತ ಹೇಳಿದ್ರು. ಮತ್ತ ಅದಲ್ದೇನೆ ನೆನೆ ಈಗ ಎಲ್ಲೋ ಒಂದ್ ಕಡೆ ಓದ್ತಾ ಇರ್ತಾನೆ, ಅವನು BCom ಮಾಡ್ತಾ ಇರ್ತಾನೆ, BA ಮಾಡ್ತಾ ಇರ್ತಾನೆ, ಅವ್ನ್ ಕೆಲ್ಸಕ್ಕೆ ಬರೋಲ್ಲ, ಅವನಿಗೆ ಪಾರ್ಟ್ ಟೈಮ್ ಜಾಬ್ ನಾವ್ ಯಾಕೆ ಕೊಡ್ಬಾರ್ದು? ನಿಜವಾಗ್ಲೂ ಸರ್, ಐ ಆಮ್ ರಿಯಲಿ ಹ್ಯಾಪಿ. ಇದು ನಾವು ಕಾನ್ಸೆಪ್ಟ್ ಯೋಚನೆ ಮಾಡೇ ಇರಲಿಲ್ಲ. ನಾವು ಬರೀ ಒಂದು ಹಳ್ಳಿಗೆ ಒಂದು ಎಂಪ್ಲಾಯ್ಮೆಂಟ್ ಅಂತ ಕೊಟ್ಟಿದ್ವು, ಬಟ್ ಇದೆಲ್ಲ ನಮ್ಗೆ ಹೊಸ ತರ ಇದೆ. ಸೊ ನಾವು ಇಮಿಡಿಯೇಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅದನ್ನು ಕೂಡ. ಸೊ ಎಲ್ಲಾ ಹಳ್ಳಿಗಳಲ್ಲೂ ಓದ್ತಿರುವಂತ ಮಕ್ಳುಗಳಿಗೆ ನಾವು ಪಾರ್ಟ್ ಟೈಮ್ ಜಾಬ್ ನ ಅಲೋಕೇಟ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತೀವಿ. ಅದ್ರ ಜೊತೆಗೆ ಓದಿರಿ ಅನ್ಎಂಪ್ಲಾಯ್ಮೆಂಟ್ ಇರುವಂತವ್ರು, ವಿದ್ಯಾಭ್ಯಾಸ ಅದು ಇದು ಅನ್ನುವಂಥದ್ದು ನಾವ್ ಏನ್ ಟ್ರೈನಿಂಗ್ ಕೊಡ್ತೀವಿ ಅದನ್ನೆಲ್ಲಾನು ನೀವು ಆ ಟ್ರೈನಿಂಗ್ ಗಳನ್ನ ನೀವು ತಗೊಳ್ತು ಅಂತಂದ್ರೆ ಆ ಟ್ರೈನಿಂಗ್ ಮುಖಾಂತರ ನಾವು 100% ಪ್ಲೇಸ್ಮೆಂಟ್ ಕೊಡ್ತೀವಿ. ನನ್ನ ಈ ಮಾತನ್ನ ಮುಗಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹಾಕೋಣ. ಆಲ್ ದ ಬೆಸ್ಟ್.